ಏ ಪ್ರಿಯಾ, ಮೆಸೇಜ್ ಬಂತು ನೋಡು. ಏನ್ ವಿಷಯ ಕನಕ? ರೀ, ತುಂಬಾ ಬೋರ್ ಆಗ್ತಾ ಇದೆ, ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಅನಿಸ್ತಾ ಇದೆ. ತುಂಬಾ ಬೋರ್ ಆಗ್ತಿದೆ, ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಅನಿಸ್ತಿದೆ. ಹೌದಾ? ನನಗೆ ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಕನಕ. ಇದು ಬೇರೆ, ಈಗ ನೋಡಿ ಕಳಿಸ್ತೀನಿ. ಅರೆ, ಕನಕ ನನ್ಗಿಂತ ಮುಖ್ಯನಾ ಅಂತ ಮೆಸೇಜ್ ಮಾಡಿದಳಲ್ಲ. ಅವಳು ಯಾವತ್ತೂ ಈ ರೀತಿ ಹೇಳಲ್ಲಲ್ವಲ್ಲ. ಪಾಪ, ಹುಷಾರಿಲ್ದೆ ಮನೇಲೆ ಇದ್ದು ಬೇಜಾರಾಗಿರುತ್ತೆ ಅಂತ ಕಾಣಿಸುತ್ತೆ. ಆದ್ರೆ ನಂಗೆ ಇವತ್ತೇ ಟೈಟ್ ಶೆಡ್ಯೂಲ್ ಇದೆಯಲ್ಲ, ಏನ್ ಮಾಡೋದು? ಹಲೋ, ಏನ್ ಪ್ರಿಯಾ? ಅಲ್ಲ, ಏನ್ ಪ್ರಿಯಾ ತರ ಮೆಸೇಜ್ ಮಾಡ್ತಿದ್ಯಾ ಅಂತ ಹೇಳ್ತಾ ಇದ್ದೀನಿ. ನಿನ್ಗೂ ಅವಳಗಾಲಿನ ಬೀಸ್ಬಿಡ್ತಾ? ಹೇಯ್, ಬೇಜಾರಾಯ್ತಾ? ಸುಮ್ಮನೆ ತಮಾಷೆಗಾಗಂದೆ ಅಷ್ಟೇ. ನೀ ಈ ತರ ಕೇಳೋದೇ ಅಪರೂಪ. ಖಂಡಿತವಾಗ್ಲೂ ಬಂದು ನಿನ್ನ ಕರ್ಕೊಂಡು ಹೋಗ್ತೇನೆ. ಬಟ್ ಇವತ್ತೊಂದು ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆಯಲ್ಲ ಸಂಜೆ. ಎನಿವೇಸ್, ನಿನ್ಗೋಸ್ಕರನಾದ್ರೂ ಇವತ್ತು ಸಂಜೆ ಫ್ರೀ ಮಾಡ್ಕೊಂಡು ಬಂದೇ ಬರ್ತೀನಿ. ಓಕೆ? ಸರಿ ರೀ. ನೋಡು, ಅಮ್ಮನ್ಗೆ ಹೇಳಿ ಮೆಣಸಿನ ಕಷಾಯ ಮಾಡಿಸ್ಕೊಂಡು ಕುಡಿ, ಗಂಟೆ ಎಲ್ಲ ಬಿಡುತ್ತೆ. ಓಕೆ? ಟೇಕ್ ಕೇರ್. ಬಾಯ್ ಬಾಯ್. ಹಲೋ, ರಾಂಗ್ ನಂಬರ್. ಹಬ್ಬ, ಬದುಕ್ತೆ. ಕನಕ ಏನಾದರೂ ನಾನು ನೋಡ್ಬಿಟ್ಟಿದ್ರೆ ನಮ್ಮ ಪ್ಲಾನ್ ಎಲ್ಲ ಹಾಳಾಗೋಗ್ತಿತ್ತು. ಹಾಳಾದ ಮೊಬೈಲ್ ಆಗ್ಲೇ ಪಡ್ಕೋಬೇಕಾ? ಅವಿ ಮಾವ, ಸಂಜೆ ಬನ್ನಿ, ನಿಮ್ಗೆ ಕಾದಿದೆ ಶೋ.
ಇವಳೆಲ್ಲೋ ಹೊರಟಿರೋ ಹಾಕಿದ್ದಾಳೆ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ ಪ್ರಿಯಾ. ನಮ್ಮ ಪ್ಲಾನ್ ಏನಾದರೂ ಉಲ್ಟಾ ಆಗೋಯ್ತಾ ಅಂತ. ಅಂದ್ರೆ ಅವಿನಾಶ್ ಮಾವ ಏನಾದರೂ ಅವಳಿಗೆ ಕಾಲ್ ಮಾಡಿರ್ಬೋದಾ? ರೆಡಿ ಆಗ್ತಿರೋದು ನೋಡಿದ್ರೆ ನನಗೂ ಅದೇ ಅನುಮಾನ ಬರ್ತಿದೆ. ಅವನು ಏನಾದರೂ ಕಾಲ್ ಮಾಡಿ ನಿಮ್ಮ ವಾಯ್ಸ್ ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ, ಏನು ಹೇಳಿದೆ ಅಂತ ಕೇಳಿಬಿಟ್ಟಿದ್ರೆ? ಇವಳು ಇಲ್ಲ, ನಾನು ಫೋನ್ ಮಾಡೇ ಇಲ್ಲ ಅಂದಿರ್ತಾಳೆ. ಮಾವ ಇಲ್ಲ, ನೀನು ಮಾಡಿರ್ತೀಯ ಅಂತ ವಾದಿಸಿರ್ತಾನೆ. ಇವಳು ನಾನು ಮಾಡೇ ಇಲ್ಲ ಅಂದಿರ್ತಾಳೆ. ಕೊನೆಗೆ ಈ ಹುಚ್ಚಿ ಸವಾಸನ ಇಷ್ಟು ಅಂತ ಹೋಗಿರ್ತಾನೆ. ಹಾಗಾಗಿದ್ರೆ ಸರಿ, ಇವಳೇ ಈ ಕಡೆಯಿಂದ ಫೋನ್ ಮಾಡಿ ಸಂಜೆ ಬೇಗ ಬನ್ನಿ ಎಲ್ಲಾದ್ರೂ ಹೋಗೋಣ ಅಂತ ಹೇಳಿದ್ರ? ಅದು ಹಾಕಿರ್ಬಹುದು. ನಾವು ಮಾವಂಗ್ ಮಾಡಿ ಡಯಲ್ ಕಾಲ್ಸು ಸೆಂಡ್ ಮೆಸೇಜ್ ಇರುತ್ತಲ್ಲ, ಅದನ್ನ ನೋಡಿ ಅನುಮಾನ ಬಂದಿರ್ಬೇಕು. ಏನ್ ಪ್ರಿಯಾ, ಅದನ್ನೆಲ್ಲ ಹಾಗೆ ಬಿಟ್ಟಿರ್ತೀನ ಅಲ್ಲ, ನನ್ಗೇನ್ ಬುದ್ಧಿ ಇಲ್ವಾ? ಅದನ್ನೆಲ್ಲ ಡಿಲೀಟ್ ಮಾಡಿದ್ದಾಯ್ತು. ಅವ್ನು ಬಂದು ನೋಡಿದ್ರೆ ಅವನ ಮೊಬೈಲಲ್ಲಿ ರಿಸೀವ್ಡ್ ಕಾಲ್ಸ್ ಇರುತ್ತೆ. ಇಲ್ಲಿ ಇವಳ ಮೊಬೈಲಲ್ಲಿ ಡಯಲ್ ನಂಬರ್ಸೇ ಇರಲ್ಲ. ಕನಕ ಬೇಕಂತಾನೆ ಡಿಲೀಟ್ ಮಾಡಿದಾಳೆ ಅಂತ ಅನ್ಸಲ್ವ? ಅಷ್ಟೆಲ್ಲ ಬುದ್ಧಿ ಉಪಯೋಗಿಸಿದ್ರು ಏನು ಪ್ರಯೋಜನ ಆಯ್ತು? ನಮ್ಮ ಪ್ಲಾನ್ ಎಲ್ಲ ಟುಸ್ ಅಂದೋಯ್ತು. ಮಾವ ಬರ್ತಾನೆ, ಇವಳು ಕರ್ಕೊಂಡು ಹೋಗ್ತಾನೆ, ನಾವು ಬಕ್ರಗಳಾದ್ವಿ ಅಷ್ಟೆ. ಯಾವುದಕ್ಕೂ ಈ ಕನಕ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ತಿಳ್ಕೊಬೇಕಲ್ಲ. ಹೋಗಿ ಕೇಳಿ ಅದಕ್ಕೆ. ಏನ್ ಕನಕ, ಸವಾರಿ ಎಲ್ಲಿಗೋ ಹೊರಟಿರೋ ಹಾಗಿದೆ? ಏನಿಲ್ಲಪ್ಪ, ದೇವಸ್ಥಾನಕ್ಕೆ ಹೋಗೋಣ ಅಂತ. ಓ, ಅಣ್ಣನೂ ಬರ್ತಿದ್ದಾನಾ? ಏನು ಅವನು ಜೊತೆಲಿ ಕರ್ಕೊಂಬರ್ತೀನಿ ಅಂತ ಹರಕೆ ಏನಾದ್ರೂ ಕಟ್ಕೊಂಡಿದ್ಯಾ? ಇಲ್ಲಪ್ಪ, ನಾನೇನು ಅವ್ರಿಗೆ ಫೋನ್ ಮಾಡಿಲ್ಲ. ಮುಂಚೆನೆ ಏನ್ ಹೋಗ್ಬೇಕು ಅಂತ ತೀರ್ಮಾನ ಮಾಡಿರ್ಲಿಲ್ಲ. ಹೀಗೆ ದಿಢೀರ್ನೆ ಹೋಗ್ಬೇಕು ಅನ್ಸ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಸರಿ, ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ಯಾ ಕನಕ? ಅದೇ ದೇವಗಿರಿ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ದೇವಗಿರಿಗ? ಈಗಾಗ್ಲೇ ಟೈಮ್ ಆಗಿದೆ, ನೀನ್ ಇನ್ನೂ ಇಲ್ಲೇ ಇದೆಯಲ್ಲ. ಅಲ್ಲಿ 6 ಗಂಟೆಗೆಲ್ಲ ಬಾಕ್ಲಾಕ್ಬಿಡ್ತಾರೆ. ಹೌದಾ? ನನ್ಗೆ ವಿಷಯ ಗೊತ್ತೇ ಇರ್ಲಿಲ್ಲ. ಒಂದ್ ಕೆಲಸ ಮಾಡಿ, ನೀವು ನನ್ನ ಜೊತೆಗೆ ಬನ್ನಿ, ಒಟ್ಟಿಗೆ ಹೋಗೋಣ. ಇಲ್ಲ ಕನಕ, ನಾನು ಬರೋ ಹಾಗಿಲ್ಲ, ನೀ ಹೋಗ್ಬಿಟ್ಪ. ಸರಿ, ಹಾಗಾದ್ರೆ ಅತ್ತೆಗೆ ಹೇಳ್ಬಿಡಿ, ನಾ ಏನು ಹೊರಡ್ತೀನಿ. ಚಿತ್ರ, ಕನಕ ನೋಡ್ದ್ಯಾ? ಇಲ್ಲ, ಅವಳು ಮನೇಲಿರೋ ಹಾಗಿಲ್ಲ. ಮತ್ತೆ ಇನ್ನೆಲ್ಲ ಹೋದ್ಲು? ಗೊತ್ತಿಲ್ಲ. ಈ ಮನೇಲಿ ಯಾರು ಹೇಳಿ ಕೇಳಿ ಕೆಲಸ ಮಾಡ್ತಾರೆ ಹೇಳು? ಎಲ್ಲ ಅವ್ರವ್ರ ಇಷ್ಟ ಬಂದ ಹಾಗೆ ನಡ್ಕೋತಾರೆ. ಹೌದು, ಏನು ಅತ್ತಿಗೆನ ಇಷ್ಟು ಕಾತ್ರದಿಂದ ಹುಡುಕ್ತಾ ಇದೆಯಾ? ಏನಾದ್ರೂ ಪ್ರೋಗ್ರಾಮ್ ಇದೆಯಾ? ಪ್ರೋಗ್ರಾಮ್ ಅಂತ ಏನೂ ಇಲ್ಲ, ಎಲ್ಲರೂ ಹೊರಗೆ ಹೋಗೋಣ ಬೇಗ ಬಾ ಅಂದಿದ್ಲು, ಅದಕ್ಕೆ ಬಂದೆ. ಓ, ಕನಕ ಫೋನಲ್ಲಿ ಮಾತಾಡಿದ್ದು ನಿನ್ ಜೊತೆನಾ? ನಾನು ಹಾಲು ತಗೊಂಡೋಗಿದ್ದಾಗ ಸಂಜೆ ಬೇಗ ಮನೆಗೆ ಬನ್ನಿ ಅಂತ ಹೇಳ್ತಿದ್ಲು. ನಿನ್ನನ್ನು ಬೇಗ ಬರೋಕೆ ಹೇಳಿ ಅವಳೇನು ಹೋದ್ಲು? ಪಾಪ, ಅಪರೂಪಕ್ಕೆ ಹೆಂಡತಿ ಜೊತೆ ಜಾಲಿಯಾಗಿ ಸುತ್ತೋಣ ಅಂತ ಬಂದಿದ್ಯಾ? ಅವಳು ನೋಡಿದ್ರೆ ಹೇಳ್ದೆ ಕೇಳ್ದೆ ಎಲ್ಲ ಹೋಗಿದ್ದಾಳೆ. ಈಗೇನು ಮಾಡ್ತೀಯೋ? ಇಲ್ಲೇ ಎಲ್ಲ ಹೋಗಿರ್ತಾಳೆ, ಬರ್ತಾಳೆ. ಅವಳು ಬರೋದ್ರೊಳಗೆ ನಾನು ರೆಡಿ ಆಗ್ಬಿಡ್ತೀನಿ. ಬರ್ತಾಳೆ ಬರ್ತಾಳೆ, ಕಾಯ್ತಾ ಇರು. ದೇವ್ರ ಪ್ರಸಾದ ಅಂತ ಲಾಲ್ ಬಾಗ್ನ ಕಿವಿಗೆ ತಂದಿರ್ತಾಳೆ.
ಕನಕ ಎಲ್ಲಿ ಹೋದ್ಲು? ಸಂಜೆ ಬೇಗ ಬನ್ನಿ ಅಂತ ಹೇಳ್ದವಳು ಅವಳ. ಯಾವತ್ತೂ ಕೇಳ್ದೇ ಇರೋಳು ಅಪರೂಪಕ್ಕೇನೋ ಆಸೆ ಪಟ್ಟಿದಳಲ್ಲ, ಎಲ್ಲರೂ ಹೊರಗೆ ಕರ್ಕೊಂಡು ಹೋಗೋಣ ಅಂತ ಬಂದರೆ ಅವಳೇ ಇಲ್ವಲ್ಲ. ನಂಗೊಂದು ಫೋನು ಮಾಡಿದೆ ಎಲ್ಲಿ ಹೋಗಿರ್ಬೋದು? ಫೋನ್ ಕೂಡ ರಿಸೀವ್ ಮಾಡ್ತಿಲ್ವಲ್ಲ, ಎಲ್ಲಿ ಹೋಗಿರ್ಬೋದು? ಅಂತ ಪರಿಸ್ಥಿತಿ ಏನಿರ್ಬೋದು? ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಎಲ್ಲಾದ್ರೂ ಹೋಗೋಕೆ ಮುಂಚೆ ಯಾರಿಗಾರು ಹೇಳ್ಬಿಟ್ಟು ಹೋಗ್ಬಾರ್ದ? ಮೊದಲೇ ಅವಳು ಹುಷಾರಿಲ್ಲ, ಎಲ್ಲಾರು ತಲೆ ಸುತ್ತ ಬಿದ್ದಿರ್ಬೋದಾ? ದೇವ್ರೆ, ಎಲ್ರಿಗೂ ಒಬ್ಬರು ಅಪ್ಪ ಅಮ್ಮನ್ನ ಕೊಡ್ತೀಯ, ಆದ್ರೆ ನಾನು ಪುಣ್ಯವಂತರು. ನನಗಿಬ್ರು ಅಪ್ಪ ಇಬ್ರು ಅಮ್ಮಂದರನ್ನ ಕೊಟ್ಟಿದ್ಯಾ. ಹೆತ್ತು ಮಗಳಿಗಿಂತ ಹೆಚ್ಚಾಗಿ ಸಾಕಿದ ಅಪ್ಪನ ನಿನ್ ಪಾದಕ್ಕೆ ಸೇರಿಸ್ಕೊಂಡ್ಬಿಟ್ಟೆ. ಈಗ ನನ್ನ ಹೆತ್ತ ಅಪ್ಪ ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಯಾಕೆ ದೇವ್ರೆ, ಯಾಕೆ ನಿನಗೆ ನನ್ನ ಮೇಲೆ ಅಷ್ಟೊಂದು ಸಿಟ್ಟು? ಯಾಕೆ ಒಂದಾದ್ಮೇಲೆ ಒಂದು ಪೆಟ್ಗಳನ್ನ ನನಗೆ ಕೊಡ್ತಿದ್ಯಾ? ನಾನು ಏನಂತ ತಪ್ಪು ಮಾಡಿದ್ದೀನಿ? ಎಲ್ರೂ ಒಟ್ಟಾಗಿ ನಂದ ಗೋಕುಲದ ರೀತಿ ಬಾಳೋ ಕೂಡು ಕುಟುಂಬದ ಕನ್ಸ್ಕೊಂಡಿದ್ದೆ. ಆದ್ರೆ ಎಲ್ಲ ಸಂಬಂಧಗಳು ಛಿದ್ರ ಆಗೋಗ್ತಿವೆ. ಯಾಕೆ ಎಲ್ರೂ ನನ್ನಿಂದ ದೂರ ಮಾಡ್ತಿದ್ಯಾ ದೇವ್ರೆ? ಇದು ನ್ಯಾಯನ? ನನ್ನ ಮನಸ್ಸು ಗೊಂದಲದ ಕೂಡಾಗಿದೆ. ಈ ಗೊಂದಲದಲ್ಲಿ ನಾನು ಏನ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ ಅಂತ ಎಲ್ರೂ ಹೇಳ್ತಿದ್ದಾರೆ. ನನಗೆ ಹುಚ್ಚ ದೇವ್ರೆ, ನಿಜವಾಗ್ಲೂ ನಾನು ಹುಚ್ಚಿನ? ನನ್ನ ರಾಜ ನನಗೋಸ್ಕರ ಹಂಬಲಿಸೋದು ಹುಚ್ಚ? ನಿನಗೆಲ್ಲ ಗೊತ್ತಿರತ್ತೆ. ಅಪ್ಪ ಬೇಗ ವಾಪಸ್ ಬರೋ ಹಾಗೆ ಮಾಡು, ಅಮ್ಮ ಪ್ರಿಯ ಒಂದಾಗೋ ಹಾಗೆ ಮಾಡು. ನನಗಷ್ಟು ಸಾಕು. ಅವಿ, ಯಾಕೋ ಬೇಜಾರಲ್ಲಿದ್ಯಾ? ಅಂಥದ್ದೇನೂ ಇಲ್ಲಮ್ಮ. ಆಫೀಸಲ್ಲಿ ಏನಾದ್ರು ತೊಂದರೆ ಆಯ್ತಾ? ಇಲ್ಲಮ್ಮ. ಮತ್ತ್ಯಾಕೆ ಆಫೀಸಿಂದ ಬೇಗ ಬಂದೆ? ಅದು ಏನೂ ಕೆಲಸ ಇರಲಿಲ್ಲಮ್ಮ, ತುಂಬ ತಲೆನೋಯ್ತಿತ್ತು, ಹಾಗಾಗಿ ಬಂದೆ ಅಷ್ಟೆ. ಯಾಕೋ ನನ್ನ ಹತ್ರನೇ ಸುಳ್ಳು ಹೇಳ್ತೀಯಾ? ಕನಕ ಬೇಗ ಬರೋದಕ್ಕೆ ಹೇಳಿದ್ಲು ಅಂತ ಬಂದಿದ್ದಿ. ಅವಳು ನೋಡಿದ್ರೆ ನಿನಗೂ ಹೇಳ್ದೆ ಎಲ್ಲೋ ಹೋಗಿದ್ದಾಳೆ. ಅದಕ್ಕೆ ನಿನ್ಗೆ ಸಿಟ್ಟು. ಚಿತ್ರ ನಂಗೆಲ್ಲ ಹೇಳಿದ್ಲು. ಅವಿ, ನೀನ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತು ಹೇಳ. ಅದೇನು ಹೇಳಮ್ಮ? ನೋಡು, ನೀನ್ ಕನಕನ ನಡವಳಿಕೆನ ಗಮನಿಸಿದ್ಯಾ? ಅವಿ, ಕನಕ ಯಾಕೋ ಮೊದ್ಲಿನ ಥರನೇ ವರ್ತಿಸ್ತಾ ಇದ್ದಾಳೆ ಕಣೋ. ಏನೇನೋ ಹೇಳ್ತಾಳೆ, ಇನ್ನೇನೋ ಮಾಡ್ತಾಳೆ. ಅವಳನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗಿದೆ. ಮೊನ್ನೆ ನೋಡಿದ್ರೆ ಪ್ರಿಯಾ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದಾಳೆ ಅಂದು. ಪ್ರಿಯಾ ನೋಡಿದ್ರೆ ಆಗ್ತಾನೆ ಮನೆಗೆ ಬರ್ತಾ ಇದ್ಲು. ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೋ. ಇವತ್ತು ಮಧ್ಯಾಹ್ನ ಏನಾಯ್ತು ಗೊತ್ತಾ? ಊಟಕ್ಕೆ ತಿಳಿಸಾರು ಬೇಕು ಅಂದಂತೆ. ಯಶೋದ ಮಾಡಿದಕ್ಕೆ ನಿನ್ನನ್ನು ಯಾರು ತಿಳಿಸಾರು ಮಾಡೋದಕ್ಕೆ ಹೇಳಿದ್ರು, ನಂಗೆ ಬಾಯಲ್ಲಿ ಇಡೋದಕ್ಕೆ ಆಗ್ತಾ ಇಲ್ಲ ಅಂತ ಬೈದ್ಲಂತೆ. ಇದೊಂದೇ ಅಲ್ಲ ಕಣೋ, ಈ ನಡುವೆ ಹೀಗೆ ಒಂದೊಂದೇ ಮಿಸ್ ಮಾಡ್ಕೊಳ್ತಾಳೆ. ಹಿಂದೆ ಮಾಡ್ತಾ ಇದ್ಲಲ್ಲ ಹಾಗೆ ಒಬ್ಳೊಬ್ಳೆ ಮಾತಾಡ್ತಾಳೆ. ಅವಿ, ಯಾಕೋ ಸುಮ್ಮನೆ ಕೂತಿದ್ಯಾ? ಆ ಥರದ್ದೇನೂ ಇಲ್ಲಮ್ಮ. ಮಾವನ್ ಸುಳುವೆ ಸಿಕ್ಕಿಲ್ಲ ಅಂತ ಸ್ವಲ್ಪ ಡಿಸ್ಟರ್ಬ್ ಆಗಿರ್ತಾಳೆ ಅಷ್ಟೇ. ನೀವ್ ಅಂದ್ಕೊಂಡಂಗೆ ಏನೂ ಇಲ್ಲ. ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಕನಕ ನನ್ನ ಹತ್ರ ಸರಿಯಾಗಿ ನಡ್ಕೋತಿದ್ದಾಳಲ್ಲ. ಸರಿನಪ್ಪ,
ನಾವು ದೂರ ಹೇಳ್ತಾ ಇದ್ದೀನಿ ಅಂತಾನೆ ಇಟ್ಕೋ. ಮಧ್ಯಾಹ್ನ ನಿನ್ನ ಬೇಗ ಆಫೀಸಿಂದ ಬರೋದಕ್ಕೆ ಯಾರು ಹೇಳಿದ್ರು? ಚಿತ್ರ ಹೇಳದ್ಲ ಅಥವಾ ಪ್ರಿಯಾ ಹೇಳ್ದ? ನಿನ್ ಹೆಂಡತಿ ತಾನೇ ಹೇಳದ್ಲು. ಅಂದ್ಮೇಲೆ ಅವಳ ಮನೇಲಿ ಇರ್ಬೇಕಲ್ವಾ? ನಿನ್ ಪಾಡಿಗೆ ನಿನ್ನನ್ನ ಇಲ್ಲಿ ಕಾಯೋದಕ್ ಬಿಟ್ಬಿಟ್ಟು ಅವಳು ಎಲ್ಲ ಹೋಗಿದ್ದಾಳೆ ಅಂದ್ರೆ ಏನ್ ಅರ್ಥ? ಅವಿ, ನಿನ್ನ ಕನಕನ್ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ಯಾವ್ದನ್ನೇ ಆದ್ರೂ ಮೊದ್ಲೇ ಪತ್ತೆ ಹಚ್ಚಿ ಸರಿ ಮಾಡೋದು ಒಳ್ಳೇದು. ಮೊಳಕೆ ಎಲ್ಲ ಚಿಗಟ ಹಾಕಿದ್ರೆ ಸಮಸ್ಯೆ ಇರಲ್ಲ. ಈಗಲೇ ಡಾಕ್ಟ್ರಿಗೆ ತೋರಿಸೋದು ಒಳ್ಳೇದು ಅನ್ಸುತ್ತೆ. ಹೇಳೋದು ಹೇಳಿದೀನಿ, ಆಮೇಲೆ ನಿನ್ನಿಷ್ಟ. ನಿನ್ನ ನೋಡಿದ್ರೆ ನಂಗೆ ಯಾಕೋ ಅಯ್ಯೋ ಅನ್ಸುತ್ತೆ. ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರ? ಅಲ್ಲ ಕನಕ, ನೀನಲ್ವಾ ಬೇಗ ಬಾ ಅಂತ ಹೇಳಿದ್ದು? ನಾನ್ ಹೇಳಿದ್ನ? ನಾನೆಲ್ರಿ ಹೇಳ್ದೆ? ಕನಕ, ನೀನ್ ಎಲ್ಲಿ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ದೆ. ಈಗ ಅಲ್ಲಿಂದ ಬರ್ತಾ ಇದ್ದೀನಿ. ಅಲ್ರಿ, ನೀವು ಬೇಗ ಬರ್ತೀರಂತ ಒಂದು ಫೋನ್ ಮಾಡಿ ಹೇಳಿದಿದ್ರೆ ಇಬ್ರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬರಬಹುದಾಗಿತ್ತಾ? ನೀನ್ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ? ಧರ್ಮಗಿರಿ ದೇವಸ್ಥಾನಕ್ಕೆ. ರೀ, ಯಾಕ್ರಿ ಯಾವತ್ತೂ ಇಲ್ಲದ್ದು ಇವತ್ತು ಒತ್ತಿ ಬತ್ತಿ ಕೇಳ್ತಿದ್ದೀರಲ್ಲ, ಏನಾಯ್ತು? ಏನೂ ಇಲ್ಲ ಕನಕ. ಎಲ್ಲಿ ತಲೆ ಎತ್ತಿ. ಕನಕ, ನೀನ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ಇಲ್ಲ ರೀ, ಹೀಗೆ ಇದ್ದಕ್ಕಿದ್ದಾಗ ಹೋಗ್ಬೇಕು ಅನ್ಸ್ತು, ಅದಕ್ಕೆ ಹೊರಟೆ. ನನ್ಗೇನಾದ್ರೂ ಫೋನ್ ಅಥವಾ ಮೆಸೇಜ್ ಮಾಡ್ಲಿಲ್ವಾ? ಇಲ್ವಲ್ಲ, ನಾನು ಯಾತಕ್ಕೆ ಮೆಸೇಜ್ ಮಾಡಲಿ? ನೀವು ಬೇಗ ಬರ್ತೀರಂತ ನನ್ಗೆಲ್ ಗೊತ್ತಿತ್ತು? ಅಮ್ಮನ್ಗೆ ಹೇಳಿ ಮೆಣಸಿನ ಕಷಾಯ ಮಾಡಿಸ್ಕೊಂಡು ಕೊಡಿ. ರೀ, ಏನ್ ಯೋಚನೆ ಮಾಡ್ತಿದ್ದೀರಾ? ಕನಕ, ಅಮ್ಮನ ಹತ್ರ ಕಷಾಯ ಮಾಡಿಸ್ಕೊಡಿದ್ಮೇಲೆ ನಿನ್ ಗಂಟ್ಲು ಬಿಟ್ಟಿದೆ ಅಲ್ವಾ? ರೀ, ಯಾಕೆ ಏನೇನೋ ಕೇಳ್ತಿದ್ದೀರಾ? ನನ್ನ ಗಂಟ್ಲಿಗೆ ಏನಾಗಿದೆ? ನಾನು ಯಾಕೆ ಕಷಾಯ ಕುಡಿಲಿ? ಸರಿ, ನಾನು ಫೋನ್ ಮಾಡಿದಾಗ ಯಾಕೆ ಎತ್ತಲಿಲ್ಲ? ರೀ, ನೀವು ಫೋನ್ ಮಾಡಿದಾಗ ನಾನು ದೇವಸ್ಥಾನದ ಒಳಗಿದ್ದೆ. ಅಲ್ಲಿ ಫೋನ್ ಯೂಸ್ ಮಾಡೋ ಹಾಗಿಲ್ಲ. ನಾನು ಆಚೆ ಬಂದು ನಿಮಗೆ ಫೋನ್ ಮಾಡಿದಾಗ ನೀವು ಫೋನ್ ಪಿಕ್ ಮಾಡಲಿಲ್ಲ. ಹೋಗ್ಲಿ ಬಿಡಿ, ಎಲ್ಲ ಒಳ್ಳೇದೇ ಆಯಿತು. ಇಬ್ರು ಒಟ್ಟಿಗೆ ಊಟ ಮಾಡೋಣ ಬನ್ನಿ.